ಅವಳು ನಿಮ್ಮನ್ನು ಇಷ್ಟಪಡುತ್ತಾರೋ ಇಲ್ಲವೋ ಎಂದು ನೀವು ಕೆಲವೊಮ್ಮೆ ಗೊಂದಲಕ್ಕೊಳಗಾಗುತ್ತೀರಾ? ಸ್ನೇಹಪರತೆಯನ್ನು ಸ್ಲಟ್ಟಿನೆಸ್ನಿಂದ ಪ್ರತ್ಯೇಕಿಸುವುದು ಕಷ್ಟ, ವಿಶೇಷವಾಗಿ ಸೌಹಾರ್ದಯುತ ಹುಡುಗಿಯೊಂದಿಗೆ. ಪ್ರತಿಯೊಬ್ಬರೂ ತಮ್ಮ ಕಾರ್ಡ್ಗಳನ್ನು ಈಗಿನಿಂದಲೇ ತೋರಿಸುವುದಿಲ್ಲ ಮತ್ತು ಅವಳು ತನ್ನ ಭಾವನೆಗಳನ್ನು ಮರೆಮಾಡಲು ಉತ್ತಮ ಕಾರಣಗಳಿರಬಹುದು. ಬಹುಶಃ ಅವಳು ನಿಮ್ಮ ಭಾವನೆಗಳ ಬಗ್ಗೆ ಅನಿಶ್ಚಿತವಾಗಿರಬಹುದು ಅಥವಾ ಬಹುಶಃ ನೀವು ಉತ್ತಮ ಸ್ನೇಹಿತರಾಗಿರಬಹುದು ಮತ್ತು ಅವಳು ವಿಷಯಗಳನ್ನು ವಿಚಿತ್ರವಾಗಿ ಮಾಡಲು ಬಯಸುವುದಿಲ್ಲ. ಈ ವಿಡಿಯೋದ ಅಂತ್ಯದ ವೇಳೆಗೆ ಆಕೆಯ ನಿಜವಾದ ಭಾವನೆಗಳನ್ನು ಬಹಿರಂಗಪಡಿಸುವ ಗುಪ್ತ ಚಿಹ್ನೆಗಳನ್ನು ನೀವು ಕಲಿಯುವಿರಿ. ಅವಳು ಅದನ್ನು ತೋರಿಸುತ್ತಿದ್ದಾಳೆಂದು ತಿಳಿದಿಲ್ಲದಿದ್ದರೂ ಸಹ. ಸಂಖ್ಯೆ 12. ಅವಳು ಆಗಾಗ್ಗೆ ನಿನ್ನನ್ನು ನೋಡುತ್ತಾಳೆ. ನಿಮ್ಮನ್ನು ಗಮನಿಸಲಾಗುತ್ತಿದೆ ಎಂದು ನಿಮಗೆ ಎಂದಾದರೂ ಅನಿಸುತ್ತದೆಯೇ? ನಿಮ್ಮ ಕಣ್ಣುಗಳು ಕೋಣೆಯನ್ನು ಸ್ಕ್ಯಾನ್ ಮಾಡುತ್ತವೆ ಮತ್ತು ನೀವು ಯಾವಾಗಲೂ ನಿಮ್ಮೊಂದಿಗೆ ಅವಳ ಕಣ್ಣುಗಳನ್ನು ಲಾಕ್ ಮಾಡುವುದನ್ನು ನೋಡುತ್ತೀರಿ. ಕ್ಷಣ ಮಾತ್ರದಲ್ಲಿ ಅವಳು ದೂರ ಹೋಗುವುದನ್ನು ನೀವು ನೋಡುತ್ತೀರಿ ಮತ್ತು ಸಿಕ್ಕಿಬೀಳಲು ಸ್ವಲ್ಪ ಮುಜುಗರದಿಂದ ವರ್ತಿಸುತ್ತೀರಿ. ಬಹುಶಃ ನೀವು ಅವಳನ್ನು ಹಿಡಿಯುತ್ತೀರಿ ಎಂದು ಅವಳು ಲೆಕ್ಕಿಸಲಿಲ್ಲ. ಅವಳು ನಿಮ್ಮ ನೋಟವನ್ನು ಕದಿಯುತ್ತಿದ್ದರೆ ಮತ್ತು ಕೇವಲ ತ್ವರಿತ ನೋಟಕ್ಕಿಂತ ಹೆಚ್ಚಾಗಿ ಅವಳು ಬಹುಶಃ ನಿಮ್ಮ ಬಗ್ಗೆ ಆಸಕ್ತಿ ಹೊಂದಿರಬಹುದು. ಅದನ್ನು ಉತ್ತಮವಾಗಿ ಲೆಕ್ಕಾಚಾರ ಮಾಡಲು ಈ ನೋಟಗಳ ಸಂದರ್ಭವನ್ನು ಪರಿಗಣಿಸಿ. ಸಂಭಾಷಣೆಯ ಸಮಯದಲ್ಲಿ ಸಾಮಾಜಿಕ ಸೆಟ್ಟಿಂಗ್ಗಳಲ್ಲಿ ಅವು ನಡೆಯುತ್ತಿವೆಯೇ ಅಥವಾ ನೀವು ನೋಡುತ್ತಿಲ್ಲ ಎಂದು ಅವಳು ಭಾವಿಸಿದಾಗ, ಈ ನೋಟಗಳ ಆವರ್ತನ ಮತ್ತು ಸಮಯವು ಅವಳ ಆಸಕ್ತಿಯ ಮಟ್ಟಕ್ಕೆ ಆಳವಾದ ಒಳನೋಟವನ್ನು ನೀಡುತ್ತದೆ. ಸಂಖ್ಯೆ 11. ಅವರು ನಿಮ್ಮ ಹತ್ತಿರ ಕುಳಿತುಕೊಳ್ಳಲು ಆಯ್ಕೆ ಮಾಡುತ್ತಾರೆ. ಅವಳು ಎಲ್ಲಿಯಾದರೂ ಕುಳಿತುಕೊಳ್ಳಬಹುದು, ಆದರೆ ಅವಳು ನಿಮ್ಮ ಪಕ್ಕದಲ್ಲಿ ಕುಳಿತುಕೊಳ್ಳಲು ನಿರ್ಧರಿಸಿದರೆ ಅದು ಅವಳು ನಿಮ್ಮನ್ನು ಇಷ್ಟಪಡುವ ಸ್ಪಷ್ಟ ಸಂಕೇತವಾಗಿದೆ. ಮತ್ತೊಂದೆಡೆ ಕೆಲವು ಅಪರಿಚಿತ ಕಾರಣಗಳಿಗಾಗಿ ಬಹುಶಃ ಇತರ ಆಯ್ಕೆಗಳು ಕಡಿಮೆ ಅಪೇಕ್ಷಣೀಯವಾಗಿದೆ. ಇದನ್ನು ತಾರ್ಕಿಕವಾಗಿ ನೋಡೋಣ. ಅವಳು ನಿನ್ನ ಹತ್ತಿರ ಎಷ್ಟು ಹತ್ತಿರ ಕುಳಿತಿದ್ದಳು? ನೀವು ಯಾವುದೇ ರೀತಿಯಲ್ಲಿ ಸ್ಪರ್ಶಿಸುತ್ತಿದ್ದೀರಾ? ಸ್ಪರ್ಶಿಸುವುದು ಉದ್ದೇಶಪೂರ್ವಕವೇ ಅಥವಾ ನೀವು ಇರುವ ಕೊಠಡಿಯು ಸೀಮಿತ ಸ್ಥಳವನ್ನು ಹೊಂದಿದೆಯೇ? ಅವಳ ದೇಹವು ನಿಮ್ಮ ಕಡೆಗೆ ತೋರಿಸುತ್ತಿದೆಯೇ ಅಥವಾ ನಿಮ್ಮಿಂದ ದೂರವಿದೆಯೇ? ಬೇರೊಬ್ಬರು ದೇಹದ ವಾಸನೆಯನ್ನು ಹೊಂದಿರುವುದರಿಂದ ಮತ್ತು ನೀವು ಉತ್ತಮವಾದ ವಾಸನೆಯನ್ನು ಹೊಂದಿರುವ ಕಾರಣದಿಂದ ಅವಳು ನಿಮ್ಮ ಪಕ್ಕದಲ್ಲಿ ಕುಳಿತಿದ್ದಾರೆಯೇ ಅಥವಾ ಅವಳು ನಿಮ್ಮನ್ನು ಇಷ್ಟಪಡುತ್ತಾರೆಯೇ? ಆದರೆ ಅದನ್ನು ಹೆಚ್ಚು ಸ್ಪಷ್ಟವಾದ ರೀತಿಯಲ್ಲಿ ತೋರಿಸಲು ಇನ್ನೂ ಧೈರ್ಯವನ್ನು ಹೊಂದಿಲ್ಲವೇ ಎಂದು ನಿರ್ಧರಿಸಲು ಈ ಪ್ರಶ್ನೆಗಳು ನಿಮಗೆ ಸಹಾಯ ಮಾಡುತ್ತವೆ. ಅವಳು ನಿಮ್ಮ ಹತ್ತಿರ ಕುಳಿತಾಗ ಅವಳ ದೇಹ ಭಾಷೆಯ ಬಗ್ಗೆ ಯೋಚಿಸಿ. ಅವಳು ಸಂಭಾಷಣೆಯಲ್ಲಿ ತೊಡಗಿದ್ದರೆ, ಕಣ್ಣಿನ ಸಂಪರ್ಕವನ್ನು ಮಾಡಿದರೆ ಅಥವಾ ತೆರೆದ ದೇಹ ಭಾಷೆಯನ್ನು ತೋರಿಸಿದರೆ ಈ ಹೆಚ್ಚುವರಿ ಸೂಚನೆಗಳು ಅವಳ ಉದ್ದೇಶಗಳನ್ನು ಸ್ಪಷ್ಟಪಡಿಸಲು ಸಹಾಯ ಮಾಡುತ್ತದೆ. ಸಂಖ್ಯೆ 10. ಅವಳು ನಿಮ್ಮೊಂದಿಗೆ ಅನಿಯಂತ್ರಿತವಾಗಿ ನಗುತ್ತಾಳೆ. ಅವಳು ಒತ್ತಡದಲ್ಲಿದ್ದಾಗ ಅಥವಾ ಖಿನ್ನತೆಗೆ ಒಳಗಾದಾಗಲೂ ಅವಳು ಯಾವಾಗಲೂ ನಿಮಗಾಗಿ ನಗುವನ್ನು ಹೊಂದಿರುತ್ತಾಳೆ. ಮತ್ತು ಅವಳು ನಿಮ್ಮ ಮುಖವನ್ನು ಮನಸ್ಸಿನಲ್ಲಿ ಹಿಡಿದಿಟ್ಟುಕೊಂಡರೆ, ಅವಳು ನಿಮ್ಮ ನಗುವನ್ನು ನೋಡಿದಾಗಲೆಲ್ಲ ಅವಳು ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾಳೆ ಅಥವಾ ನಿಟ್ಟುಸಿರು ಬಿಡುತ್ತಾಳೆ. ಅದು ಅವಳನ್ನು ಒಳಗೆ ಬೆಳಗಿಸುತ್ತದೆ. ನೀವು ಅವಳನ್ನು ಸಂತೋಷದ ಮೆದುಳಿನ ರಾಸಾಯನಿಕಗಳಿಂದ ತುಂಬಿಸುತ್ತೀರಿ ಮತ್ತು ಅವಳ ಶಕ್ತಿಯನ್ನು ನವೀಕರಿಸುತ್ತೀರಿ. ಅವಳು ಜಗತ್ತಿನಲ್ಲಿ ಹೆಚ್ಚು ಎದುರು ನೋಡುತ್ತಿರುವುದು ನಿನ್ನನ್ನು. ಹುಡುಗಿಯು ನಿನ್ನನ್ನು ಇಷ್ಟಪಡುತ್ತಾಳೆ, ಆದರೆ ಅದನ್ನು ತೋರಿಸದಿರಲು ಪ್ರಯತ್ನಿಸುತ್ತಿರುವ ಮುಖ್ಯ ಲಕ್ಷಣವೆಂದರೆ ಡುಚೆನ್ ಸ್ಮೈಲ್, ಆ ನಿಜವಾದ ನಗು. ಅವಳು ಅಷ್ಟೇನೂ ನಿಯಂತ್ರಿಸುವುದಿಲ್ಲ. ನೀವು ಕೋಣೆಗೆ ಬರುವುದನ್ನು ಅವಳು ನೋಡಿದಾಗ ಅವಳು ಆ ನಗುಗಳಲ್ಲಿ ಒಂದನ್ನು ಹೊಂದಿದ್ದಾಳೆ. ಅದು ಅವಳ ಕಣ್ಣುಗಳವರೆಗೆ ಹೋಗುತ್ತದೆ ಮತ್ತು ಅವುಗಳನ್ನು ಬೆಳಗಿಸುತ್ತದೆ. ಹಾಗೆ ನಿನ್ನನ್ನು ನೋಡಿ ಮುಗುಳ್ನಗೆ ಬೀರಿದ ತಕ್ಷಣ ಅವಳು ದೂರ ನೋಡಿದರೂ ಅವಳ ಮುಖದಲ್ಲಿ ಅವಳ ನಿಜವಾದ ಭಾವನೆಗಳು ಮೂಡುವುದನ್ನು ನೀವು ನೋಡಿದ್ದೀರಿ. ಸಂಖ್ಯೆ 9. ನೀವು ಅವಳ ಸ್ನೇಹಿತರನ್ನು ಭೇಟಿಯಾಗಬೇಕೆಂದು ಅವಳು ಬಯಸುತ್ತಾಳೆ. ತನ್ನ ಸ್ನೇಹಿತರೊಂದಿಗೆ ಹ್ಯಾಂಗ್ ಔಟ್ ಮಾಡುವಾಗ ಅವಳು ನಿನ್ನನ್ನು ಸೇರಿಸಿಕೊಳ್ಳುತ್ತಾಳೆಯೇ? ಅವಳಿಗೆ ಕ್ರಶ್ ಸಿಕ್ಕಿದ್ರೆ ಅವರಿಗೆ ಗೊತ್ತಾಗುತ್ತೆ. ಅವರು ನಿಮ್ಮನ್ನು ಪರೀಕ್ಷಿಸುತ್ತಿರುವಂತೆ ತೋರುತ್ತಿದ್ದರೆ ಗಮನಿಸಿ. ತನ್ನ ಉದ್ದೇಶಗಳನ್ನು ಘೋಷಿಸುವ ಮೊದಲು ಅವಳು ಸ್ನೇಹಿತನ ಅನುಮೋದನೆ ಮತ್ತು ಬೆಂಬಲವನ್ನು ಬಯಸಬಹುದು. ಅವಳು ಹಿಂದೆ ಸವಾಲಿನ ಸಂಬಂಧಗಳನ್ನು ಹೊಂದಿದ್ದರೆ ಅವಳು ಇನ್ನೂ ತನ್ನ ಸ್ವಂತ ತೀರ್ಪನ್ನು ನಂಬದಿರಬಹುದು. ನೀವು ಅವಳ ಸಮಯ ಮತ್ತು ಶಕ್ತಿಗೆ ಯೋಗ್ಯವಾದ ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ ಎಂದು ಖಚಿತಪಡಿಸಿಕೊಳ್ಳಲು ಅವಳ ಸ್ನೇಹಿತರು ತ್ವರಿತ ವೈಬ್ ಚೆಕ್ ಮಾಡಬೇಕಾಗಬಹುದು. ನೀವು ಸ್ನೇಹಿತರ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಸಂಭಾವ್ಯ ಸಂಬಂಧಕ್ಕಾಗಿ ನೀವು ಶಾರ್ಟ್ಲಿಸ್ಟ್ ಆಗಬಹುದು. ಸಂಖ್ಯೆ 8. ಅವಳು ಪರೋಕ್ಷ ಅಭಿನಂದನೆಗಳನ್ನು ನೀಡುತ್ತಾಳೆ. ಒಬ್ಬ ಮಹಿಳೆ ನಿಮಗೆ ಪರೋಕ್ಷ ಅಭಿನಂದನೆಗಳನ್ನು ನೀಡಿದಾಗ ಅವಳು ತನ್ನ ಭಾವನೆಗಳ ಬಗ್ಗೆ ಹೆಚ್ಚು ಸ್ಪಷ್ಟವಾಗಿ ಹೇಳದೆ ನಿಮ್ಮ ಬಗ್ಗೆ ಒಳ್ಳೆಯದನ್ನು ಹೇಳುತ್ತಾಳೆ. ಉದಾಹರಣೆಗೆ, ಅವರು ನಿಮ್ಮ ಕಠಿಣ ಪರಿಶ್ರಮವನ್ನು ಹೊಗಳಿದರೆ ಅಥವಾ ನಿಮ್ಮ ಚ್ಯಾಷನ್ ಅರ್ಥದಲ್ಲಿ ಧನಾತ್ಮಕವಾಗಿ ಕಾಮೆಂಟ್ ಮಾಡಿದರೆ ಅವರು ನಿಜವಾಗಿಯೂ ನಿಮ್ಮನ್ನು ಸುತ್ತುವರಿದ ರೀತಿಯಲ್ಲಿ ಅಭಿನಂದಿಸುತ್ತಾರೆ. ಈ ರೀತಿಯ ಅಭಿನಂದನೆಗಳು ಮೊದಲಿಗೆ ಗುರುತಿಸಲು ಕಷ್ಟವಾಗಬಹುದು, ಆದರೆ ಅವುಗಳು ಬಹಳಷ್ಟು ಅರ್ಥೈಸುತ್ತವೆ. ಅವಳು ನಿಮ್ಮ ಬಗ್ಗೆ ಇಷ್ಟಪಡುವ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತಾಳೆ. ಅದು ಅವಳು ಆಸಕ್ತಿಯನ್ನು ತೋರಿಸುತ್ತದೆ, ಆದರೆ ಅದನ್ನು ಹೆಚ್ಚು ಸ್ಪಷ್ಟಪಡಿಸಲು ಬಯಸುವುದಿಲ್ಲ. ಸೂಕ್ಷ್ಮ ಹೊಗಳಿಕೆಗಳಿಗೆ ಗಮನ ಕೊಡಿ. ಅವರು ನೇರವಾಗಿ ಹೇಳದೆ ಅವಳು ನಿನ್ನನ್ನು ಇಷ್ಟಪಡುತ್ತಾಳೆ ಎಂದು ತೋರಿಸುವ ವಿಧಾನವಾಗಿದೆ. ಈ ಅಭಿನಂದನೆಗಳು ನಿರಾಕರಣೆಯ ಅಪಾಯವಿಲ್ಲದೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ಮಾರ್ಗವಾಗಿದೆ. ಸಂಖ್ಯೆ 7. ಅವಳು ನಿಮ್ಮ ಸುತ್ತಲೂ ನರಗಳಾಗಿದ್ದಾಳೆ. ಅವಳು ನಿಮ್ಮ ಸುತ್ತ ನಡುಗುತ್ತಿದ್ದರೆ ಅಥವಾ ಸ್ವಲ್ಪ ವಿಚಿತ್ರವಾಗಿದ್ದರೆ ಅದು ದೊಡ್ಡ ಸುಳಿವು. ನರಗಳನ್ನು ಗುರುತಿಸುವುದು ಸುಲಭ ಮತ್ತು ಅತಿಯಾದ ಬೆವರುವಿಕೆ, ತೊದಲುವಿಕೆ ಅಥವಾ ಚಡಪಡಿಕೆಯಂತಹ ವಿವಿಧ ರೀತಿಯಲ್ಲಿ ಕಾಣಿಸಿಕೊಳ್ಳಬಹುದು.
ನಿಮ್ಮೊಂದಿಗೆ ಮಾತನಾಡುವಾಗ ಅವಳ ಕೈಗಳು ಅಲುಗಾಡಿದರೆ ಅಥವಾ ಅವಳ ಧ್ವನಿ ಕಂಪಿಸಿದರೆ ಇವು ಅವಳ ಗುಪ್ತ ಪ್ರೀತಿಯ ಸಂಭಾವ್ಯ ಚಿಹ್ನೆಗಳು. ಕಾಲಾನಂತರದಲ್ಲಿ ಅವಳು ಹೆಚ್ಚು ಆರಾಮದಾಯಕವಾಗುತ್ತಾಳೆ, ಅವಳ ಭಾವನೆಗಳು ಸ್ಪಷ್ಟವಾಗುತ್ತಿದ್ದಂತೆ ಈ ಚಿಹ್ನೆಗಳು ಕಡಿಮೆಯಾಗುತ್ತವೆ. ಕುತೂಹಲಕಾರಿಯಾಗಿ, ಕೆಲವು ಮಹಿಳೆಯರು ತಮ್ಮ ಭಾವನೆಗಳನ್ನು ಕಾಪಾಡುವ ಮಾರ್ಗವಾಗಿ ಹೆಚ್ಚು ರಕ್ಷಣಾತ್ಮಕ ಅಥವಾ ನಿರ್ಣಾಯಕರಾಗುವ ಮೂಲಕ ಪ್ರತಿಕ್ರಿಯಿಸುತ್ತಾರೆ. ನಿಮ್ಮ ಸಂಭಾಷಣೆಯಲ್ಲಿ ಅವಳು ಅಸಾಧಾರಣವಾಗಿ ಸ್ನಾರ್ಕಿ ಅಥವಾ ವಿಮರ್ಶಾತ್ಮಕವಾಗಿದ್ದರೆ ಅವಳು ನಿಜವಾಗಿಯೂ ಹೇಗೆ ಭಾವಿಸುತ್ತಾಳೆ ಎಂಬುದನ್ನು ಮರೆಮಾಚುವ ಮಾರ್ಗವಾಗಿದೆ. ಈ ರಕ್ಷಣಾತ್ಮಕ ಕ್ರಮಗಳು ನಿಮ್ಮಲ್ಲಿ ಅವಳ ನಿಜವಾದ ಆಸಕ್ತಿಯನ್ನು ಮರೆಮಾಚುವ ಮುಂಭಾಗವಾಗಿದೆ. ಸಂಖ್ಯೆ 6. ಆಕೆಯ ದೇಹ ಭಾಷೆ ಸ್ವಾಗತಾರ್ಹವಾಗಿದೆ. ಅವಳ ದೇಹ ಭಾಷೆ ನಿಮಗೆ ಬಹಳಷ್ಟು ಹೇಳಬಹುದು. ಸಂಭಾಷಣೆಯ ಸಮಯದಲ್ಲಿ ಒಲವು ತೋರುವುದು, ಅವಳ ಕೈಗಳನ್ನು ಬಿಚ್ಚುವುದು ಅಥವಾ ಅವಳ ಪಾದಗಳನ್ನು ನಿಮ್ಮ ಕಡೆಗೆ ತೋರಿಸುವುದು ಮುಂತಾದ ಸನ್ನೆಗಳನ್ನು ನೋಡಿ. ತೆರೆದ ತೋಳುಗಳು ಅಥವಾ ಇಳಿಜಾರಿನ ಭಂಗಿಯಂತಹ ಈ ಕ್ರಿಯೆಗಳು ಅವಳು ತೊಡಗಿಸಿಕೊಂಡಿದ್ದಾಳೆ ಮತ್ತು ನೀವು ಏನು ಹೇಳುತ್ತಿರುವುದನ್ನು ಸ್ವೀಕರಿಸುತ್ತಾಳೆ ಎಂದು ಸೂಚಿಸುತ್ತದೆ. ಆಕೆಯ ಆಹ್ವಾನಿಸುವ ದೇಹ ಭಾಷೆಯು ಅವಳು ನಿಮ್ಮನ್ನು ಇಷ್ಟಪಡುತ್ತಾಳೆ ಮತ್ತು ನಿಕಟ ಸಂಪರ್ಕಕ್ಕೆ ತೆರೆದುಕೊಂಡಿದ್ದಾಳೆ ಎಂದು ತೋರಿಸುವ ಒಂದು ಸುಪ್ತ ವಿಧಾನವಾಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ, ರಕ್ಷಣಾತ್ಮಕ ದೇಹ ಭಾಷೆ, ದಾಟಿದ ತೋಳುಗಳು ಅಥವಾ ಪಾದಗಳನ್ನು ದೂರ ತೋರಿಸುವುದು ಸಾಮಾನ್ಯವಾಗಿ ನಿರಾಸಕ್ತಿ ಅಥವಾ ಅಂತರವನ್ನು ಕಾಯ್ದುಕೊಳ್ಳುವ ಬಯಕೆಯನ್ನು ಸೂಚಿಸುತ್ತದೆ. ಈ ತೆರೆದ ದೇಹ ಭಾಷೆಯು ತನ್ನನ್ನು ಹೆಚ್ಚು ಸಮೀಪಿಸಲು ಮತ್ತು ನಿಮ್ಮೊಂದಿಗೆ ಸಂಪರ್ಕ ಹೊಂದಲು ಒಂದು ಉಪಪ್ರಜ್ಞೆ ಮಾರ್ಗವಾಗಿದೆ. ಇದು ಆಳವಾದ ಪರಸ್ಪರ ಕ್ರಿಯೆಯ ಬಯಕೆಯನ್ನು ಸೂಚಿಸುತ್ತದೆ. ಸಂಖ್ಯೆ 5. ಅವಳು ನಿಮ್ಮೆಲ್ಲಾ ಜೋಕ್ಗಳಿಗೆ ನಗುತ್ತಾಳೆ. ನೀವು ತಮಾಷೆಯಾಗಿರುವುದರಿಂದ ಇದು ಸುಳಿವು ಅಲ್ಲ ಎಂದು ನೀವು ಭಾವಿಸಬಹುದು. ಎಲ್ಲರೂ ತಾವು ಅಂದುಕೊಂಡಷ್ಟು ತಮಾಷೆಯಾಗಿರುವುದಿಲ್ಲ, ಆದರೆ ನೀವು ಉಲ್ಲಾಸದಿಂದ ಕೂಡಿದ್ದರೂ ಯಾವ ಹಾಸ್ಯಗಳು ಅವಳನ್ನು ನಗಿಸುತ್ತದೆ ಎಂಬುದನ್ನು ಗಮನಿಸಿ. ಇವೆಲ್ಲ ಅವರೇ? ಹೌದು ಎಂದಾದರೆ ಅವಳು ಖಂಡಿತವಾಗಿಯೂ ನಿನ್ನನ್ನು ಪ್ರೀತಿಸುತ್ತಾಳೆ. ಯಾವುದೇ ಅಪರಾಧವಿಲ್ಲ, ಆದರೆ ಯಾರಾದರೂ ನಿಮ್ಮ ಮೂಕ ಜೋಕ್ಗಳನ್ನು ನೋಡಿ ನಗುತ್ತಿದ್ದರೆ ಜೋಕ್ಗಳು ತುಂಬಾ ಮೂಕವಾಗುತ್ತವೆ, ಅವು ನಿಜವಾಗಿಯೂ ತಮಾಷೆಯಾಗಿವೆ, ಅಥವಾ ನಗುವ ವ್ಯಕ್ತಿಯು ನಿಮ್ಮನ್ನು ತುಂಬಾ ಇಷ್ಟಪಡುತ್ತಾರೆ ಆದರೆ ವಿನೋದದಿಂದ ಇರುತ್ತಾರೆ. ನಿಮ್ಮ ಜೋಕ್ಗಳಿಗೆ ಅವಳ ನಗು, ವಿಶೇಷವಾಗಿ ಕಡಿಮೆ ತಮಾಷೆಯ ಮಾತುಗಳು, ಅವಳ ಪ್ರೀತಿಯ ಸಂಕೇತವಾಗಿದೆ. ಅವಳು ಕೇವಲ ಜೋಕ್ಗಳನ್ನು ಆನಂದಿಸುತ್ತಿಲ್ಲ, ಆದರೆ ನಿಮ್ಮ ಕಂಪನಿ ಮತ್ತು ವ್ಯಕ್ತಿತ್ವವನ್ನು ಸಹ ಇದು ತೋರಿಸುತ್ತದೆ. ಸಂಖ್ಯೆ 4. ಅವಳು ತನ್ನ ಕುತ್ತಿಗೆಯನ್ನು ಬಹಿರಂಗಪಡಿಸುತ್ತಾಳೆ. ಮಹಿಳೆ ತನ್ನ ಕುತ್ತಿಗೆಯನ್ನು ಬಹಿರಂಗಪಡಿಸುವ ಕ್ರಿಯೆಯು ಅಸಾಮಾನ್ಯವಾಗಿ ಕಾಣಿಸಬಹುದು, ಆದರೆ ಇದು ವಾಸ್ತವವಾಗಿ ಆಕರ್ಷಣೆಯ ಗಮನಾರ್ಹವಾದ ದೇಹ ಭಾಷೆಯ ಸೂಚನೆಯಾಗಿದೆ. ಒಬ್ಬ ಮಹಿಳೆ ತನ್ನ ಕುತ್ತಿಗೆಯನ್ನು ತಾನು ಆಸಕ್ತಿ ಹೊಂದಿರುವ ಯಾರಿಗಾದರೂ ತೋರಿಸಿದಾಗ ಅವಳು ಉಪಪ್ರಜ್ಞೆಯಿಂದ ತನ್ನ ಆಕರ್ಷಣೆಯನ್ನು ಸೂಚಿಸುತ್ತಾಳೆ. ಅವಳ ಕುತ್ತಿಗೆಯನ್ನು ಓರೆಯಾಗಿಸುವಂತಹ ಕ್ರಿಯೆಗಳ ಮೂಲಕ ಇದನ್ನು ಮಾಡಬಹುದು. ಈ ಗೆಸ್ಚರ್ ಮಹಿಳೆಯರಿಗೆ ದುರ್ಬಲತೆ ಮತ್ತು ಮುಕ್ತತೆಯನ್ನು ವ್ಯಕ್ತಪಡಿಸಲು ಒಂದು ಮಾರ್ಗವಾಗಿದೆ. ಇದು ಇತರ ವ್ಯಕ್ತಿಗೆ ಹತ್ತಿರ ಬರಲು ಸೂಕ್ಷ್ಮವಾದ ಆಹ್ವಾನವಾಗಿ ಕಂಡುಬರುತ್ತದೆ. ಬಹಿರಂಗವಾಗಿ ಸ್ಪಷ್ಟವಾಗಿರದೆ ಆಸಕ್ತಿಯನ್ನು ತೋರಿಸುವ ಈ ವಿಧಾನವು ಮಹಿಳೆಯರಿಗೆ ತಮ್ಮ ಭಾವನೆಗಳನ್ನು ತಿಳಿಸಲು ಒಂದು ಸೂಕ್ಷ್ಮ ಮತ್ತು ಪರಿಣಾಮಕಾರಿ ಮಾರ್ಗವಾಗಿದೆ. ಈ ಗೆಸ್ಚರ್ ಅನ್ನು ಗಮನದಲ್ಲಿರಿಸಿಕೊಳ್ಳಿ, ಏಕೆಂದರೆ ಇದು ನಿಮ್ಮ ಬಗ್ಗೆ ಅವಳ ಆಸಕ್ತಿಯ ಸೂಕ್ಷ್ಮ ಮತ್ತು ಅರ್ಥಪೂರ್ಣ ಸಂಕೇತವಾಗಿದೆ. ಸಂಖ್ಯೆ 3. ಅವಳು ತನ್ನ ತುಟಿಗಳನ್ನು ನೆಕ್ಕುತ್ತಾಳೆ. ನೀವು ಸುತ್ತಲೂ ಇರುವಾಗ ಅವಳು ತನ್ನ ತುಟಿಗಳನ್ನು ಹೆಚ್ಚು ನೆಕ್ಕುವುದನ್ನು ನೀವು ಗಮನಿಸಿದರೆ ಅದು ಯಾವಾಗಲೂ ಒಣ ತುಟಿಗಳ ಬಗ್ಗೆ ಅಲ್ಲ. ಇದು ಒಂದು ಸಣ್ಣ ಕ್ರಿಯೆ, ಆದರೆ ಇದು ಬಹಳಷ್ಟು ಅರ್ಥೈಸಬಲ್ಲದು. ಇದು ಆಕೆಯ ತುಟಿಗಳತ್ತ ನಿಮ್ಮ ಗಮನವನ್ನು ಸೆಳೆಯುವ ಮಾರ್ಗವಾಗಿರಬಹುದು. ಸ್ಲಟ್ಟಿಂಗ್ ಪ್ಲೇಬುಕ್ನಲ್ಲಿನ ಒಂದು ಶ್ರೇಷ್ಠ ಕ್ರಮವಾಗಿದೆ. ಅವಳು ಒಂದು ಮಾತನ್ನು ಹೇಳದೆ ತನ್ನ ತುಟಿಗಳನ್ನು ಎತ್ತಿ ತೋರಿಸುತ್ತಿರುವಂತಿದೆ, ಅವಳು ಮಾತನಾಡುವುದಕ್ಕಿಂತ ಹೆಚ್ಚಿನದನ್ನು ಯೋಚಿಸುತ್ತಿದ್ದಾಳೆ ಎಂಬ ಸೂಕ್ಷ್ಮ ಸುಳಿವು. ಸಂಖ್ಯೆ 2. ಅವಳು ನಿಮ್ಮ ಸುತ್ತಲೂ ಹೊಂದಿಕೊಳ್ಳುತ್ತಾಳೆ. ನಿಮ್ಮೊಂದಿಗೆ ಮಾತನಾಡುವಾಗ ಅವಳು ತನ್ನ ಕೂದಲನ್ನು ಸರಿಪಡಿಸಿದಾಗ ಅಥವಾ ಅವಳ ಬಟ್ಟೆಗಳನ್ನು ನೇರಗೊಳಿಸಿದಾಗ ಆ ಚಿಕ್ಕ ಕ್ಷಣಗಳನ್ನು ವೀಕ್ಷಿಸಿ. ಅವಳು ಇದನ್ನು ಮಾಡುತ್ತಾಳೆ ಏಕೆಂದರೆ ಅವಳು ಅದನ್ನು ಹೆಚ್ಚು ಸ್ಪಷ್ಟವಾಗಿ ತೋರಿಸದೆ ಉತ್ತಮವಾಗಿ ಕಾಣಲು ಪ್ರಯತ್ನಿಸುತ್ತಿದ್ದಾಳೆ. ಈ ಸಣ್ಣ ಹೊಂದಾಣಿಕೆಗಳನ್ನು ಸಾಮಾನ್ಯವಾಗಿ ಯೋಚಿಸದೆ ಮಾಡಲಾಗುತ್ತದೆ, ಯಾರಾದರೂ ಒಬ್ಬ ವ್ಯಕ್ತಿಯ ಸುತ್ತಲೂ ಇರುವಾಗ ಅವರು ಆಕರ್ಷಕವಾಗಿ ಕಾಣುವ ನೈಸರ್ಗಿಕ ಪ್ರತಿಕ್ರಿಯೆ. ನಿಮ್ಮ ದೃಷ್ಟಿಯಲ್ಲಿ ಅವಳು ಚೆನ್ನಾಗಿ ಕಾಣುತ್ತಾಳೆ ಎಂದು ಖಚಿತಪಡಿಸಿಕೊಳ್ಳುವುದು ಅವಳ ಮಾರ್ಗವಾಗಿದೆ. ನಿಮ್ಮ ಅಭಿಪ್ರಾಯವು ಅವಳಿಗೆ ಮುಖ್ಯವಾಗಿದೆ. ಸಂಖ್ಯೆ 1. ಅವಳು ನಿಮ್ಮ ಗಮನವನ್ನು ಹುಡುಕುತ್ತಾಳೆ. ನಿಮ್ಮ ಕಣ್ಣನ್ನು ಸೆಳೆಯಲು ಅವಳು ಹೊರಟಾಗ, ಅದು ಜೋಕ್ಗಳನ್ನು ಹೊಡೆಯುವುದು, ಕತೆಗಳನ್ನು ಹಂಚಿಕೊಳ್ಳುವುದು ಅಥವಾ ನಿಮಗೆ ಆಸಕ್ತಿಯಿರುವ ವಿಷಯಗಳ ಬಗ್ಗೆ ಮಾತನಾಡುವುದು, ಅವಳು ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತಾಳೆ. ಈ ರೀತಿಯಾಗಿ ಅವಳು ಹೇ, ಇಲ್ಲಿ ನೋಡು ಎಂಬ ಫಲಕವನ್ನು ಹಾಕುತ್ತಿದ್ದಾಳೆ. ಅವಳು ನಿಮ್ಮಿಂದ ಗಮನಿಸಬೇಕೆಂದು ಬಯಸುತ್ತಾಳೆ. ಮತ್ತು ಈ ಪ್ರಯತ್ನಗಳು ನಿಮ್ಮನ್ನು ಸೆಳೆಯುವ ಅವಳ ಮಾರ್ಗವಾಗಿದೆ. ಇದು ಸ್ನೇಹಪರವಾಗಿರುವುದರ ಬಗ್ಗೆ ಮಾತ್ರವಲ್ಲ, ಇದು ನಿಮ್ಮ ಪ್ರಪಂಚದ ಮಹತ್ವದ ಭಾಗವಾಗಲು ಅವಳು ಬಯಸುತ್ತದೆ. ತೀರ್ಮಾನವನ್ನು ಹುಡುಗಿ ಮುಚ್ಚಿಡುವಾಗ ಅವಳು ನಿಮ್ಮನ್ನು ಇಷ್ಟಪಡುತ್ತಾಳೆ ಎಂದು ಕಂಡುಹಿಡಿಯುವುದು ಸುಲಭದ ಕೆಲಸವಲ್ಲ. ಇದು ಎಲ್ಲಾ ತುಣುಕುಗಳಿಲ್ಲದೆ ಒಗಟು ಬಿಡಿಸಲು ಪ್ರಯತ್ನಿಸುತ್ತಿರುವಂತಿದೆ. ಆದರೆ ನಾವು ಮಾತನಾಡಿರುವ ಈ ಚಿಹ್ನೆಗಳು ನಿಮ್ಮ ಸುಳಿವುಗಳಾಗಿವೆ. ಅವರ ಬಗ್ಗೆ ಗಮನವಿರಲಿ, ಆದರೆ ಬಂದೂಕಿನಿಂದ ಜಿಗಿಯಬೇಡಿ. ಪತ್ತೇದಾರಿ ಪ್ಲೇ ಮಾಡಿ. ನೀವು ಹತ್ತಿರದಿಂದ ನೋಡಬೇಕು ಮತ್ತು ಅವಳು ನಿಮ್ಮಲ್ಲಿದ್ದಾಳೆ ಎಂದು ನಿಮಗೆ ಸಂಪೂರ್ಣವಾಗಿ ಖಚಿತವಾದಾಗ ಮಾತ್ರ ನಿಮ್ಮ ನಡೆಯನ್ನು ಮಾಡಿ. ಶಾಂತವಾಗಿರಿ ಮತ್ತು ನೆನಪಿಡಿ, ಪ್ರತಿ ಹುಡುಗಿಯೂ ವಿಭಿನ್ನವಾಗಿದೆ.
ನೀವು ಇದನ್ನು ಇಲ್ಲಿಯವರೆಗೆ ಮಾಡಿದ್ದರೆ ಈ ವಿಡಿಯೋದಿಂದ ನೀವು ಜ್ಞಾನವನ್ನು ಸ್ವೀಕರಿಸಿದ್ದೀರಿ ಎಂದು ಖಚಿತಪಡಿಸಲು 100% ಎಂಬ ಪದದೊಂದಿಗೆ ಕೆಳಗೆ ಕಾಮೆಂಟ್ ಮಾಡಿ. ಹೆಚ್ಚು ಆಸಕ್ತಿದಾಯಕ ವಿಷಯಗಳಿಗಾಗಿ ಇದೀಗ ನೀವು ಪರದೆಯ ಮೇಲೆ ನೋಡುವ ಶಿಫಾರಸು ಮಾಡಿದ ವಿಡಿಯೋವನ್ನು ನೀವು ವೀಕ್ಷಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು.